ನಾನು ಕಾವಲುಗಾರನೋ. ಜೆ. ಶ್ಯಾಮ್ ಜೆಬೆದುರೆ. ಅಧ್ಯಾಯ 3. ಉದ್ದೇಶಗಳಿಗೆ ಕಾವಲುಗಾರ. ನಮ್ಮ ಆತ್ಮವನ್ನು ಕಾಯಬೇಕಾಗಿದ್ದರೆ ಮೊದಲನೇದಾಗಿ ನಮ್ಮ ಆತ್ಮದಲ್ಲಿ ಬರುವಂಥ ಉದ್ದೇಶಗಳಿಗೆ ಕಾವಲಿರಬೇಕು. ನಮ್ಮಲ್ಲಿ ಬರುವ ಉದ್ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳದೆ ಹೋದರೆ ಆತ್ಮವನ್ನು ಕಾಯುವುದು ಅಸಾಧ್ಯ. ನಮ್ಮ ಉದ್ದೇಶಗಳನ್ನು ಹತೋಟಿಯಲ್ಲಿಟ್ಟು ಕಾಯಬೇಕು. ತಮ್ಮ ಆತ್ಮವನ್ನು ಕಾವಲಿಟ್ಟು ಕಾಯ್ದುಕೊಳ್ಳದವರು ತಮ್ಮ ಉದ್ದೇಶಗಳಲ್ಲಿ ಜಯಗಳಿಸದೆ ಹೋಗುವರೆಂದು ರೋಮಾಪುರದವರ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಉದ್ದೇಶಗಳಲ್ಲಿ ಜಯವಿಲ್ಲದೆ ಹೋದರೆ ಅವನು ತನ್ನ ಪರಿಶುದ್ಧತೆಯನ್ನು ಕಾದುಕೊಳ್ಳಲಾರನು. ತನ್ನ ಚಿಂತನೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಜಯಗಳಿಸದಿದ್ದರೆ ಅವನು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವನು. ಈ ಸತ್ಯವನ್ನು ಅನೇಕರು ತಿಳಿದಿರುವುದಿಲ್ಲ. ಒಬ್ಬ ವ್ಯಕ್ತಿಯ ಜಯ ಜೀವಿತ ಹಾಗೂ ಪವಿತ್ರ ಜೀವಿತವನ್ನು ಮೊಟ್ಟ ಮೊದಲಿಗೆ ಅವನ ಬಹಿರಂಗ ಜೀವಿತದಲ್ಲಿ ಪ್ರಾರಂಭಿಸುವ ಮೊದಲು ಅದು ಅವನ ಚಿಂತನೆ ಹಾಗೂ ಉದ್ದೇಶಗಳಲ್ಲಿ ಪ್ರಾರಂಭವಾಗುತ್ತದೆ. ಸೈತಾನನು ಒಬ್ಬ ವ್ಯಕ್ತಿಯ ಉದ್ದೇಶ ಹಾಗೂ ಚಿಂತನೆಗಳಲ್ಲಿ ಮೊದಲಿಗೆ ಗಲಿಬಿಲಿಯನ್ನುಂಟು ಮಾಡಲು ಪ್ರಾರಂಭಿಸುತ್ತಾನೆ. ಸೈತಾನನು ಒಬ್ಬ ಮನುಷ್ಯನನ್ನು ಜಯಿಸಲು ಬಯಸಿದರೆ ಮೊದಲು ಅವನ ಉದ್ದೇಶಗಳಲ್ಲಿ ಹೋರಾಟವನ್ನುಂಟು ಮಾಡುತ್ತಾನೆ. ಉದ್ದೇಶಗಳಲ್ಲಿ ಸೋಲಿನ ಬೀಜಗಳನ್ನು ಬಿತ್ತುತ್ತಾನೆ. ಭಯದ ಬೀಜಗಳನ್ನು ಬಿತ್ತುತ್ತಾನೆ. ಪಾಪ ಸ್ವಭಾವದ ಬೀಜವನ್ನು ಬಿತ್ತನೆ ಮಾಡುತ್ತಾನೆ. ಆ ಬೀಜಗಳು ತಮಗರಿಯಿಲ್ಲದಂತೆಯೇ ಅವನೊಳಗೆ ಮೊಳೆತು ಬೆಳೆಯಲಾರಂಭಿಸುತ್ತದೆ. ಮಾತ್ರವಲ್ಲ, ಆ ಬೀಜಗಳು ಆತ್ಮವನ್ನು ಹಾಳು ಮಾಡಿ ಬಿಡುತ್ತವೆ. ಒಂದು ಬಾವಿ ಇದೆ ಎಂದಿಟ್ಟುಕೊಳ್ಳಿ. ಆ ಬಾವಿಯ ಮೇಲ್ಭಾಗದಲ್ಲಿ ಅನೇಕ ಪಕ್ಷಿಗಳು ಹಾರಾಡಬಹುದು. ನಮ್ಮ ಆತ್ಮವೇ ಆ ಬಾವಿ ಎಂದಿಟ್ಟುಕೊಂಡರೆ ಬಾವಿಯ ಮೇಲೆ ಹಾರಾಡುವ ಪಕ್ಷಿಗಳ ಹೋರಾಟದಂತೆ ಆಲೋಚನೆಗಳು, ಚಿಂತೆಗಳು, ಉದ್ದೇಶಗಳು ನಾವು ತಟಸ್ಥವಾಗಿದ್ದರೂ, ಕುಳಿತಿದ್ದರೂ, ಮಲಗಿದ್ದರೂ, ಓಡುತ್ತಿದ್ದರೂ ಅವು ಓಡುತ್ತಲೇ ಇರುವುದು. ಬಾವಿಯ ಮೇಲೆ ಹಾರಾಡುವ ಪಕ್ಷಿಗಳಲ್ಲಿ ಕೆಲವು ಬಾವಿಯ ಮೇಲೆ ಬಂದು ಕುಳಿತುಕೊಳ್ಳುವುದುಂಟು. ಅಲ್ಲಿ ಏನಾದರೂ ತಿಂದು ಹಾಕಬಹುದು. ಆಗ ಕೆಲವು ಬೀಜಗಳು ಅಲ್ಲಿ ಬೀಳುವುದುಂಟು. ಒಂದು ವೇಳೆ ಅದು ಆಲದ ಬೀಜವಾಗಿದ್ದರೆ ಕೆಲವು ದಿನಗಳಲ್ಲಿ ಅದು ಮೊಳೆತು ಬೆಳೆಯಲಾರಂಭಿಸುವುದು. ಅದು ಚಿಕ್ಕ ಗಿಡವಾಗಿರುವಾಗ ನಾವು ಗಮನಿಸದೆ ಹೋದರೆ ನಾವು ಅದನ್ನು ಸರಿಯಾಗಿ ಕಾಯಲಿಲ್ಲವೆಂದು ಅರ್ಥ. ಚಿಕ್ಕ ಗಿಡ ಬೆಳೆದು ದೊಡ್ಡ ಮರವಾಗಿ ಆ ಬಾವಿಯನ್ನೇ ಹಾಳು ಬೀಳುವಂತೆ ಮಾಡುವುದು. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಮೇಲೆ ಹಾರಾಡುವ ಉದ್ದೇಶಗಳಲ್ಲಿ ಕೆಲವು ಆತ್ಮದಲ್ಲಿ ಬೇರೂರುವುದು. ದಿನ ಕಳೆದಂತೆಲ್ಲ ಅದು ವೃದ್ಧಿಯಾಗಿ ಕಾಲಕ್ರಮೇಣ ಆ ಉದ್ದೇಶಗಳು ಕ್ರಿಯಾ ರೂಪಕ್ಕಿಳಿದು ಬಿಡುವುದು. ಈ ಕ್ರಿಯೆಯಲ್ಲಿ ಪಾಪವು ಪ್ರವೇಶ ಮಾಡಿ ಆತ್ಮವನ್ನು ಒಡೆದು ಚೂರು ಮಾಡಿ ಬಿಡುವುದು. ಚಿಕ್ಕ ಆಲದ ಬೀಜವು ಬೆಳೆದು ದೊಡ್ಡ ಬಾವಿಯನ್ನೇ ಹೂತು ಹಾಕುವಂತೆ ಚಿಕ್ಕ ಆಲೋಚನೆ ಎಂಬುದು ಆತ್ಮದಲ್ಲಿ ಮೊಳೆತು ಬೇರೂರಿ ಆತ್ಮವನ್ನು ಹಾಳು ಮಾಡಿ ಬಿಡುವುದು. ಆದುದರಿಂದಲೇ ಅಪೊಸ್ತಲನಾದ ಪೌಲನು ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಎಂದು ಹೇಳುತ್ತಾನೆ. ಈ ವಾಕ್ಯವನ್ನು ನೋಡಿರಿ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಎಂದು ಹೇಳಲಾಗಿದೆ. 2 ಕೊರಿಂಥ 10:4-5. ದೇವ ಮಗುವೆ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಲ್ಲಿ ವಿಧೇಯವಾಗುವಂತೆ ಸೆರೆ ಹಿಡಿದು ಆಲೋಚನೆ, ಉದ್ದೇಶಗಳಲ್ಲಿ ಕಾವಲುಗಾರನಾಗಿರು. ಕಲ್ಪನಾ ಪ್ರಪಂಚದಲ್ಲಿಯೇ
ಕೆಲವರು ವಿಹಾರ ಮಾಡುವುದುಂಟು. ಅವರು ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಟಿ ಅದನ್ನು ನೆರವೇರಿಸಲಾರದೆ ಪರಿತಪಿಸುವರು. ದೇವಜನರು ಉದ್ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಅರಿತಿರಬೇಕು. ಸೈತಾನನು ಉದ್ದೇಶಗಳಲ್ಲಿ ತನ್ನ ಬೀಜಗಳನ್ನು ಬಿತ್ತುವುದು ಮಾತ್ರವೇ ಅಲ್ಲ, ಕನಸುಗಳಲ್ಲಿಯೂ ತನ್ನ ಬೀಜಗಳನ್ನು ಬಿತ್ತುವನು. ಕೆಲವರಿಗೆ ನಿದ್ದೆಯಲ್ಲಿ ಬರೀ ಸ್ವಪ್ನಗಳೇ ಬರುವವು. ಕೆಲವರಿಗೆ ಯಾವಾಗಲೂ ನಾಯಿ, ಹಸು ಇವುಗಳನ್ನು ಅಟ್ಟಿಸಿಕೊಂಡು ಬರುವಂತೆಯೇ ಇರುವುದು. ಇಂಥ ಕನಸುಗಳಲ್ಲಿ ಬೆಚ್ಚಿಬಿದ್ದು ನಿದ್ದೆ ತಪ್ಪಿ ಹೋಗುವುದು. ಇದರಿಂದಾಗಿ ದಿನವಿಡೀ ಕಾರಣವಿಲ್ಲದ ಭಯ ಆವರಿಸಿಕೊಳ್ಳುವುದು. ಕೆಲವರಿಗೆ ಸಂಶಯದ ಬೀಜಗಳು ಬಿತ್ತಲ್ಪಡುವುದು. ಹೆಂಡತಿಯ ಮೇಲೆ ಗಂಡನಿಗೆ ಸಂಶಯ, ಗಂಡನ ಮೇಲೆ ಹೆಂಡತಿಗೆ ಸಂದೇಹ. ರಾತ್ರಿಯಲ್ಲಿ ಕೆಟ್ಟ ವಿಧವಾದ ಸಂಶಯಗಳನ್ನು ಉಂಟು ಮಾಡುವ ಸ್ವಪ್ನಗಳನ್ನು ಕಂಡು ಬೆಳಗಾಗೆದ್ದ ಕೂಡಲೇ ಗಂಡ ಹೆಂಡತಿಯರು ಹಾವು ಮುಂಗಸಿಗಳಂತೆ ಕಿತ್ತಾಡಲಾರಂಭಿಸುವರು. ಇದರಿಂದಾಗಿ ಕುಟುಂಬಗಳು ಒಡೆಯುವಂಥ ಪರಿಸ್ಥಿತಿ ಉಂಟಾಗುವುದು. ಇದಕ್ಕೆ ಕಾರಣ ಅವರ ಉದ್ದೇಶಗಳಲ್ಲಿ ಕಾವಲಿಡದೆ ಹೋಗುವುದೇ ಆಗಿದೆ. ಯೇಸು ಸ್ವಾಮಿ ಇದನ್ನು ಕುರಿತು ಒಂದು ಸಾಮ್ಯದಲ್ಲಿ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯು ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿಯು ಮಾಡಿದ ಕೆಲಸ ಅಂದನು. ಮತ್ತಾಯ 13:24-28 ಎಂದು ಹೇಳಿದನು. ಸತ್ಯವೇದ ಹೇಳುತ್ತದೆ, ಕರ್ತನು ಒಳ್ಳೆಯ ಬೀಜಗಳನ್ನು, ಸತ್ಯವೇದ ವಾಕ್ಯಗಳನ್ನು ಬಿತ್ತುತ್ತಾನೆ, ತನ್ನ ಒಳ್ಳೆಯ ಆಲೋಚನೆಗಳನ್ನು ಬಿತ್ತುತ್ತಾನೆ. ಆದರೆ ಎಲ್ಲರೂ ನಿದ್ರೆ ಮಾಡುವಾಗ ಸೈತಾನನು ಅವರ ಬಳಿಗೆ ಬಂದು ಕಳೆಗಳನ್ನು ಬಿತ್ತಿ ಹೋಗುತ್ತಾನೆ. ಕಳೆಗಳನ್ನು ಬಿತ್ತಲು ಒಳ್ಳೆಯ ಸಮಯ ರಾತ್ರಿಯ ವೇಳೆ. ರಾತ್ರಿಯ ವೇಳೆಗಳಲ್ಲಿ ಸ್ವಪ್ನಗಳು, ಚಿಂತನೆಗಳು ನಿದ್ದೆಯಲ್ಲಿ ಮೂಲಕ ಹಾದು ಹೋಗುವುದು. ಉದ್ದೇಶಗಳಲ್ಲಿ ಸೈತಾನನು ಹಾದು ಹೋಗುವಾಗ ಅವನಿಗೆ ಕಾವಲಿರಿಸುವುದು ಹೇಗೆ? ಹೌದು, ಅಂಥ ಸಮಯಗಳಲ್ಲಿ ನಮ್ಮ ಮನುಷ್ಯ ಪ್ರಯತ್ನಗಳಲ್ಲಿ ನಾವು ಏನು ಮಾಡಲಾರೆವು. ನಿದ್ದೆಯ ಸಮಯಗಳಲ್ಲಿ ನಾವು ಮೈಮರೆತು ನಿದ್ರಿಸುತ್ತೇವೆ. ನಮ್ಮ ಸ್ವಬುದ್ಧಿ ಅಂಥ ಸಮಯಗಳಲ್ಲಿ ಕೆಲಸ ಮಾಡಲಾರದು. ನಮ್ಮ ತಿಳುವಳಿಕೆಯು ಕೆಲಸ ಮಾಡುವುದಿಲ್ಲ. ಆದುದರಿಂದ ಅಂಥ ವೇಳೆಗಳಲ್ಲಿ ಕಾವಲುಗಾರನನ್ನು ನಾವು ನೇಮಿಸಲೇಬೇಕು. ಆ ಸಮಯದಲ್ಲಿ ಕಾವಲು ಬರಲು ಪವಿತ್ರಾತ್ಮನು ಸಿದ್ಧವಾಗಿರುವನು. ಅದನ್ನು ವಿವರಿಸಿ ಹೇಳಲು ಬಯಸುತ್ತೇನೆ. ನೀವು ರಾತ್ರಿ ವೇಳೆಗಳಲ್ಲಿ ನಿದ್ರಿಸುವವರೆಗೂ ಪವಿತ್ರಾತ್ಮನಿಂದ ತುಂಬಿದವರಾಗಿ ಪ್ರಾರ್ಥಿಸುತ್ತಲೇ ಇದ್ದು ನಿದ್ರೆ ಮಾಡಿದರೆ, ನೀವು ಯಾವ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ನಿಲ್ಲಿಸಿದಿರೋ ಅದೇ ಸ್ಥಳದಿಂದ ಪವಿತ್ರಾತ್ಮನು ಪ್ರಾರ್ಥನೆಯನ್ನು ಪ್ರಾರಂಭಿಸುವನು. ಪಕ್ಕನೆ ರಾತ್ರಿಯಲ್ಲಿ ಎಚ್ಚರವಾದರೆ ನಿಮ್ಮೊಳಗೆ ಪ್ರಾರ್ಥನೆ ಮುಂದುವರಿಯುತ್ತಲೇ ಇರುವುದನ್ನು ಅರಿಯುವಿರಿ. ಹೊತ್ತಾರೆಯಲ್ಲಿ ಏಳುವಾಗಲೂ ನಿಮ್ಮೊಳಗಿನಿಂದ ಆತ್ಮನಾಥನು ಪ್ರಾರ್ಥಿಸುತ್ತಲೇ ಇರುವುದನ್ನು ನೀವು ಗ್ರಹಿಸುವಿರಿ. ಆತ್ಮನಾಥನು ನಮ್ಮೊಳಗೆ ಪ್ರಾರ್ಥಿಸುತ್ತಿರುವುದರಿಂದ ಸೈತಾನನಿಗೆ ನಮ್ಮ ಉದ್ದೇಶಗಳಲ್ಲಿ ಪ್ರವೇಶಿಸಲಾಗುವುದಿಲ್ಲ. ರೋಮಾಪುರ 8:26 ವಾಕ್ಯವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿರಿ. ನಿಮ್ಮ ಆಲೋಚನೆಗಳಿಗೆ ಕಾವಲಾಗಿರುವುದಕ್ಕೆ ಆತ್ಮನಾಥನು ಸದಾ ಸಿದ್ಧವಾಗಿದ್ದಾನೆ ಎಂಬುದು ನೆನಪಿರಲಿ. ಸತ್ಯವೇದವು ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂದು ಹೇಳುತ್ತದೆ. ರೋಮಾಪುರ 8:26.
ನೀವು ಪ್ರಯತ್ನಿಸಿ ನೋಡಿ. ರಾತ್ರಿಯಲ್ಲಿ ನಿದ್ರಿಸುವ ಮೊದಲು ಒಂದು ಹಾಡನ್ನು ಶ್ರದ್ಧೆಯಿಂದ ಆತ್ಮದಾತನೊಂದಿಗೆ ಹಾಡಿಕೊಳ್ಳುತ್ತಾ ಹಾಗೆಯೇ ನಿದ್ರಿಸಿರಿ. ಆ ರಾತ್ರಿಯಲ್ಲೇ ಅದೇ ಹಾಡು ನಿಮ್ಮೊಳಗೆ ಪ್ರತಿಧ್ವನಿಸುತ್ತಲೇ ಇರುವುದು. ಆ ಹಾಡು ಕರ್ತನ ಮೇಲಿನ ಪ್ರೀತಿಯನ್ನು, ಆತನ ಪ್ರಸನ್ನತೆಯನ್ನು ನಿಮ್ಮೊಳಗೆ ತರುವುದು. ಆಗ ಸೈತಾನನಿಗೆ ನಿಮ್ಮ ಆಲೋಚನೆಗಳಲ್ಲಿ ಅಡ್ಡ ಬರಲು ಸಾಧ್ಯವಾಗುವುದೇ ಇಲ್ಲ. ಅರಸನಾದ ದಾವೀದನು ಇದೇ ಮಾರ್ಗವನ್ನು ಅವಲಂಬಿಸಿದನು. ಕರ್ತನ ವಾಕ್ಯಗಳನ್ನು ಪದೇ ಪದೇ ಹೇಳುತ್ತಾ ಜ್ಞಾನಿಸುತ್ತಾ ನಿದ್ರಿಸುತ್ತಿದ್ದನು. ಆದುದರಿಂದ ಸೈತಾನನಿಗೆ ದಾವೀದನ ಉದ್ದೇಶಗಳಲ್ಲಿ ಪ್ರವೇಶಿಸಲಾಗಲೇ ಇಲ್ಲ. ದಾವೀದನು ತನ್ನ ಅನುಭವವನ್ನು ಕುರಿತು, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ, ಕೀರ್ತನೆ 119:11 ಎಂದು ಹೇಳುತ್ತಾನೆ. ದೇವ ಮಗುವೆ, ನಿನ್ನ ಉದ್ದೇಶಗಳಿಗೆ ನೀನು ಕಾವಲಿರಿಸುವಿಯಾದರೆ ನಿನ್ನ ಆತ್ಮವನ್ನು ಕಾಯ್ದುಕೊಳ್ಳುವಿ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾದುಕೊಳ್ಳುವಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.